ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವಾಗ ಜಸ್ಟೇ ಇದ್ವಿ, ನಮ್ಮ ಗಾರ್ಡನ್ ಹತ್ರ ಬಂದ್ವಿ. ನಮ್ಮ ಇವತ್ತು ಕೋಳಿಗಳು ಹೆಂಗೆ ಚೆಕ್ ಮಾಡ್ಕೊಂಡು ಹೋಗೋಣ. ಇವಾಗ ನೀವೇನು ನೋಡ್ತಿದ್ದೀರಿ, ಇವಾಗ ನಾಟಿ ಕೋಳಿವ ಒಂದು 10-15 ಇದ್ವು. ಆಲ್ಮೋಸ್ಟ್ ಅಲ್ಲಿ ಜನ ಬಂದು ಇಸ್ಕೊಂಡು ಹೋಗಿದ್ದಾರೆ. ನಮ್ಗೆ ಕೊಡ್ರಿ ಅಂತೇಳಿ. ಅದು ಮುಂದಿಷ್ಟು ಉಳ್ದಾವ. ಫುಡ್ ಎಲ್ಲ ಇದೆ, ಫುಡ್ ಎಲ್ಲ ಹಾಕಿದ್ದಾರೆ. ಈ ನೀರು ಸ್ವಲ್ಪ ಕಡಿಮೆ ಇದೆ, ನೀರು ಹಾಕಬೇಕು. ನೋಡ್ರಿ, ಮನೇಲಿ ನಾಟಿ ಕೋಳಿ ಇದ್ರೆ ಏನೂ ವೇಸ್ಟ್ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನೋಡಿ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟಾಗ ಏನೇನು ಬಿಡಂಗಿಲ್ಲ. ಚೆನ್ನಾಗಿದೆ. ಮೊದಲು ಸುಮಾರು ಒಂದು 15 ಕೋಳಿಗಳಿದ್ದಾವೆ, ಇವಾಗ ಬರೀ 8 ಕೋಳಿಗಳಿದ್ದಾವೆ. ಮತ್ತು ಇನ್ನೊಂದು 3-4 ತಿಂಗಳು ಹೋದ್ರೆ ಹೊಸ ಕೋಳಿ ತೊಗೊಂಡ್ಬಿಡೋಣ ಮರಿಗಳನ್ನು. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ. ನಾವು ಫುಡ್ ಹಾಕೋಣ ಅಂತ ಬಂದ್ವಿ, ಆಲ್ರೆಡಿ ಫುಡ್ ಹಾಕಿದ್ದಾರೆ. ನಾವು ಇವಾಗ ಇಲ್ಲಿಂದ ಹೊರಡೋಣ. ಇವಾಗ ಪಪ್ಪಾಯ ಗಿಡ ಸಿಕ್ಕಾಪಟ್ಟೆ ಹಣ್ಣು ಬಿಟ್ಬಿಟ್ಟಿದೆ. ಮಾರ್ನಿಂಗ್ ರೂಟೀನ್ ಆಲ್ಮೋಸ್ಟ್ 50% ಮುಗೀತು. ನಾವಿವಾಗ ಸ್ನಾನ ಮಾಡಿಕೊಂಡು ನಮ್ಮ ಪೂಜೆ ಮುಗಿಸ್ಕೊಂಡು ಒಟ್ಟನ್ನ ಕಂಟಿನ್ಯೂ ಮಾಡೋಣ. ಇವಾಗ ಹಾಗೆ ಸ್ವಲ್ಪ ಮಾರ್ನಿಂಗ್ ಗಿಟ್ಟು ನೀರು ಹಾಕೊಂಡ್ಬರೋಣ. ಇವಾಗ ಮಾರ್ನಿಂಗ್ ಎಲ್ಲ ನಮ್ಮ ಪಾಟ್ಗೆ ನೀರು ಹಾಕೈತೆ. ಆಲ್ಮೋಸ್ಟ್ ಗಿಡ ಒಣಗಿಬಿಟ್ಟಿದ್ದಾವಪ್ಪ. ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಪೂಜೆ ಮುಗಿತಾ. ಆಲ್ಮೋಸ್ಟು ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿತಾ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ಕರೆದಿದ್ದಾನೆ, ಸ್ವಲ್ಪ ಹೋಗ್ಬೋಣ. ಬ್ರೇಕ್ಫಾಸ್ಟ್ ಮುಗಿತು, ಇವಾಗ ಹೊರಗೆ ಹೋಗೋಣ. ನಾವು ಇವಾಗ ಫ್ರೆಂಡ್ ಮನೆಗೆ ಹೊರಡ್ತಿದ್ದೇವೆ. A few moments later. ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಫಂಕ್ಷನ್ ಚೆನ್ನಾಗಾಯ್ತು, ಊಟನೂ ಸೂಪರಾಗಿತ್ತು. ಏನು ಮಾಡೋಣ ಇವಾಗ, ಆಲ್ಮೋಸ್ಟ್ ಸ್ವಲ್ಪ ಪೆಂಡಿಂಗ್ ಇದೆಯಲ್ಲ, ವರ್ಕ್ ಕಂಪ್ಲೀಟ್ ಆಗಿದೆ. ಇವಾಗ ನೋಡ್ಬೇಕು ಏನಿದೆ ಚೆಕ್ ಮಾಡೋಣ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ವೈಪರ್ ಇತ್ತು, ಹಳೆ ವೈಪರ್ ಮುರಿದು ಬಿಟ್ಟಿದೆ. ನಮ್ಮದು ಸ್ಟೆಫಿ ಕಡ್ದು ಮುರಿದು ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಹೊಸ ವೈಪರ್ ತೊಗೊಂಡಿದ್ದೆ. ವೈಪರ್ ಇಲ್ಲೇ ಇದೆ, ಅದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ. ಇದೇನು ನೋಡ್ತಿದ್ದೀರಿ, ಇದು ವೈಪರ್. ಇದು 100 ರೂಪಾಯಿ ನೋಡ್ರಿ ಪ್ರೈಸ್. ಇದು
ನಾವಿದ್ದನ್ನು ಇವಾಗ ರಿವ್ಯೂ ಮಾಡೋಣ ಯಾವ ಥರ ಐತೆ ಅಂಥೇಳಿ. MRP ಇದ್ರ ಮೇಲೆ 120 ರೂಪೀಸ್ ಇದೆ, ಬಟ್ ಅಂಗಡಿಯವರು ನಮಗೆ ಕೊಟ್ಟಿದ್ದು 100 ರೂಪೀಸ್. ಚೆನ್ನಾಗಿದೆ. ಅಂಗಡಿ ಹೇಳಿದ ಸರಿ ಚೆನ್ನಾಗಿ ಬರ್ತೈತೆ ತೊಗೊಂಡೋಗ್ರಿ ಅಂತಂದ. ಮೊದಲು ಒಂಥರ ಇತ್ತು, ಬಟ್ ಇದು ಡಿಫ್ರೆಂಟ್ ಡಿಸೈನ್ ಇದೆ. ನೋಡೋಣ ಡೈಮೆನ್ಷನ್ಸ್ ಎಲ್ಲ ಯಾವುದೇ ಇದೆ ಹೇಳ್ತೀನಿ ನಿಮಗೆ. ಇದೇನಿದೆಯಲ್ಲಪ್ಪ ಇದ್ರದ್ದು ವೈಪರ್ ಲೆಂತ್ ಬಂದುಬಿಟ್ಟು 1.5 ಫೂಟ್ ಇದೆ. ಇದ್ರದ್ದು ಹೈಟ್ ಬಂದು ಇದೇನಿದೆಯಲ್ಲ ಇದ್ರದ್ದು ಇದು ರಬ್ಬರ್ ಪ್ಯಾಡ್ ಅಂತಾರಲ್ಲ ಇದ್ರದ್ದು ಹೈಟ್ ಬಂದುಬಿಟ್ಟು 1.5 ಇಂಚ್ ಇದೆ, ಪರವಾಗಿಲ್ಲ. ಇದು ಟೋಟಲ್ ಲೆಂತ್ ಬಂದುಬಿಟ್ಟು ಎಷ್ಟು ಐಕೈತಿ ಅಂತಂತಂದ್ರೆ ಇದೆ 4 ಫೂಟ್ 3 ಇಂಚ್ ಇದೆ. ಲೈಟ್ ವೇಟ್ ಇದೆ, ಯೂಸ್ ಮಾಡ್ಕೋಬೋದು. 4.3 ಅಂತಂದ್ರೆ 4 ಫೂಟ್ 3 ಇಂಚ್ ಅಂತಂದ್ರೆ ಹೈಟಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಟ್ ಇದು ಪ್ರೈಸ್ ಬಂದುಬಿಟ್ಟು MRP 120 ಇತ್ತು, ಬಟ್ ಅಂಗಡಿಯವ್ರು ನಮಗೆ 100 ರೂಪೀಸ್ ಕೊಟ್ಟಿದ್ದಾರೆ. ಬಟ್ ಇದೆಷ್ಟು ದಿನ ಡ್ಯೂರೇಬಿಲಿಟಿ ಬರ್ತೈತೆ ಅಂತ ಚೆಕ್ ಮಾಡಬೇಕು. ಲಾಸ್ಟ್ ಟೈಮ್ ನಾವು ತೊಗೊಂಡಾಗ ನಿಯರ್ ಅಬೌಟ್ ಒಂದು 4-5 ಇಯರ್ಸ್ ಬಂತು. ಕ್ವಾಲಿಟಿ ಚೆನ್ನಾಗಿತ್ತು. ಇದ್ರದ್ದು ಕ್ವಾಲಿಟಿ ಚೆಕ್ ಮಾಡೋಣ. ಇದನ್ನ ಲೊಕೇಶನ್ನಲ್ಲಿ ಇಟ್ಟು ಬಂದುಬಿಡೋಣ ಇವಾಗ, ಪರವಾಗಿಲ್ಲ. ಒಂದು ವೇಳೆ ನೀವೇನಾದರೂ ವೈಪರ್ಸ್ ಏನಾದ್ರು ನೋಡ್ತಾ ಇದ್ರೆ ಇದನ್ನ ಪ್ರಿಫರ್ ಮಾಡಿರಿ. ಇದ್ರದ್ದು ಬ್ರ್ಯಾಂಡ್ ಬಂದುಬಿಟ್ಟು ಕ್ಯಾಪಿಟಲ್ ಅಂತ. ನೋಡೋಣ ಅಂತ. ಇವಾಗಲೇ ಫ್ಲವರ್ಸ್ ಎಲ್ಲ ಬಿದ್ದಾವಲ್ಲ, ಫ್ಲವರ್ಸ್ ಎಲ್ಲ ತೆಗೆದ್ರೆ ಈ ಥರ ಮಾಡ್ಕೋಬೋದು. ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಲೈಟ್ ವೇಟ್ ಬೇರೆ ಇದೆ. ವರ್ಟಿಕಲ್ ಆ್ಯಂಗಲ್ ಒಳಗೆ ಈ ಥರ ಕಾಣಿಸ್ತೈತೆ ನೋಡ್ರಿ ಇದು. ಒಂದು ವೇಳೆ ನೀವೇನಾದರೂ ವೈಪರನ್ನು ತೊಗೊಳಕತ್ತಿದ್ರೆ ಇದನ್ನ ತೊಗೋಬೋದು. ಚೆನ್ನಾಗಿದೆ, ನಾವು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಮಾಡಿ ತೋರಿಸಿದ್ದೆ ನೋಡ್ರಿ. ಇಲ್ಲೇ ಹೂವೆಲ್ಲ ಬೇರೆ ಬೇರೆ ಕಡೆ ಇದ್ದು ಇದನ್ನೆಲ್ಲ ಒಂದೇ ಕಡೆ ಮಾಡಿ ತೋರಿಸಿದ್ದೀನಿ. ಪರ್ಫೆಕ್ಟ್ ಆಗಿದೆ ಮಾತ್ರ. ಇವಾಗ ವೈಪರ್ನ ಅದರದ್ದೇ ಆದ ಲೊಕೇಶನ್ಗೆ ಇಟ್ಬಿಡೋಣ. ಅದ್ರದ್ದು ಪ್ರಾಪರ್ ಲೊಕೇಶನ್ಗೆ ಇಟ್ಟು ಬಂದಾಯ್ತು. ಟೈಮ್ ಇವಾಗ 6:30 ಆಗಿದೆ. ಇದು ಟೀ ಟೈಮ. ಟೀ ಕುಡಿಯೋಣ ಇವಾಗ. ಟೀ ಕುಡಿತಾ ನಮ್ಮದು ಬ್ಯಾಕ್ ಯಾರ್ಡಲ್ಲಿ ಏನು ನಡೀತಿದೆ ಒಂದ್ಸಲ ಚೆಕ್ ಮಾಡ್ಕೊಂಬರೋಣ. ವೆದರ್ ಒಂಥರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ವೆದರಲ್ಲಿ ಟೀ ಕುಡಿತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದೇನು ನೋಡ್ತಿದ್ರಿ ಇದು ಪಪ್ಪಾಯ ಹಣ್ಣುಗಳೆಲ್ಲ ನಮ್ಮ ಹಿತ್ತಲಲ್ಲೇ ಆಗಿರೋದು. ಪ್ರತಿದಿನ ಇಷ್ಟು ಆಗ್ತಾನೇ ಇರುತ್ತೆ. ಗಿಡ ಚೆನ್ನಾಗಿದೆ. ಇವಾಗ ನಮ್ಮ ಕೋಳಿಗಳೆಲ್ಲ ಯಾವ ಥರ ಇದೆ ಅಂತ ನೋಡಿಕೊಂಡು ಮನೇನ ಲಾಕ್ ಮಾಡೋಣ ಅಂತ. ಆಲ್ರೆಡಿ ಕೋಳಿಗೆ ಫುಡ್ಗಳೆಲ್ಲ ಹಾಕಿ ಮನೇನ ಲಾಕ್ ಮಾಡಿದ್ದಾರೆ. ಜಸ್ಟ್ ನಾವು ಇವಾಗ ಹೊರಗಡೆನ ಡೋರ್ನ ಕ್ಲೋಸ್ ಮಾಡೋಣ. ಮತ್ತು ಸಂಜೆ ಟೀ ಟೈಮ್ ಮುಗ್ದಂಗೈತೆ. ನಾವಿವಾಗ ಬ್ಯಾಕ್ ಟು ಅವರ್ ವರ್ಕ್ ಸ್ಟೇಷನ್ ಕಡೆ ಬರೋಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ IPL ಮ್ಯಾಚ್ ಸ್ಟಾರ್ಟ್ ಆಗ್ತೈತೆ. ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗಿಂದ ವೇಟ್ ಮಾಡ್ತಿದ್ದೀನಿ. ಇವತ್ತು RCB ಮತ್ತು ಪಂಜಾಬ್ ಕಿಂಗ್ಸ್ IPL ಫೈನಲ್ ಇದೆ. ಟಾಸ್ ನಡೀತಾ ಇದೆ. ಏನಾಗ್ತೈತಿ ನೋಡೋಣ. ಶ್ರೇಯಸ್ ಅಯ್ಯರ್ ಟಾಸ್ ವಿನ್ ಮಾಡಿದರೆ, ಪಂಜಾಬ್ ಕಿಂಗ್ಸ್ ಟಾಸ್ ವಿನ್ ಆದರೆ ಫೀಲ್ಡ್ ಚೂಸ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಮ್ಯಾಚ್ ಮಾತ್ರ ಗಿಚ್ಚೈತೆ ಅಂತ ಹೇಳ್ಬೋದು. ಫೈನಲಿ 7:30 ಆಯ್ತು, ಮ್ಯಾಚ್ ಸ್ಟಾರ್ಟ್ ಆಯ್ತು. ನ್ಯಾಷನಲ್ ಆ್ಯಂಥಮನ್ನು ಮುಗಿತಾ.
ಎರಡು ವಿಕೆಟ್ ಹೋಗಿದ್ದಾವೆ. 7.5 ಓವರ್ಸ್ ಆಗಿದೆ. ಫಸ್ಟ್ ಇನ್ನಿಂಗ್ಸ್ ಮುಗೀತಾ. ಟಾರ್ಗೆಟ್ 191 ಇದೆ. ಇವಾಗ ಊಟ ಮಾಡ್ಕೊಂಡ್ಬರೋಣ. ಊಟ ಮಾಡ್ಕೊಂಡು ಬಂದು ಸೆಕೆಂಡ್ ಇನ್ನಿಂಗ್ಸ್ ನೋಡೋಣ. ಜಸ್ಟ್ ಊಟ ಆಯಿತಾ, ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತಾ. ಪಂಜಾಬ್ ಅವ್ರದ್ದು ಪ್ರೆಸೆಂಟ್ ಸ್ಕೋರ್ ಬಂದ್ಬಿಟ್ಟು 4 ಓವರ್ 52 ರನ್ 0 ವಿಕೆಟ್ಸ್ ಇದೆ. ಲಾಸ್ಟ್ ಓವರ್ ನಡೀತಿದೆ. ಗೇಮ್ ಮಾತ್ರ ಹ್ಯಾವಿ ಥ್ರಿಲ್ ಐತೆ. ಪಂಜಾಬ್ ಅವರು 162ಕ್ಕೆ 7, 19 ಓವರ್ ಕಂಪ್ಲೀಟ್ ಆಗಿ ಇನ್ನೂ 1 ಓವರ್ ಇದೆ. 6 ಬಾಲ್ 29 ರನ್ ಬೇಕು. ಫೈನಲಿ 2025 18ನೇ ಸೀಸನ್ ಕಿಂಗ್ ಕೊಹ್ಲಿ ಜೆರ್ಸಿ ನಂಬರ್ 18 ಕಪ್ಪು ನಮ್ದಾಯಿತು. ಟೈಮ್ ಇವಾಗ ತುಂಬ ಹೊತ್ತಾಯಿತು. ಎಂದಿನಂತೆ ಇವತ್ತಿನ ನಾವು ನಮ್ಮ ಹೊಸ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದು ಧನ್ಯವಾದಗಳು. ಬಾಯ್.